ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. 2 ವರ್ಷದ ಹಿಂದೆ ಶಿವ 143 ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಧೀರನ್ ರಾಮ್ಕುಮಾರ್ ಮೊದಲ ಪ್ರಯತ್ನದಲ್ಲಿ ಸೋತಿದ್ರು. ಸಿನಿಮಾ ನಿರೀಕ್ಷೆಯಂತೆ ಅಷ್ಟಾಗಿ ಸದ್ದು ಮಾಡಲಿಲ್ಲ. ಬಳಿಕ ಸೈಲೆಂಟ್ ಆಗಿದ್ದ ಧೀರನ್ ಇದೀಗ ಹೊಸ ಹುರುಪಿನೊಂದಿಗೆ ಮತ್ತೆ ಕಮ್ ಬ್ಯಾಕ್ ಮಾಡಲು ಮುಂದಾಗಿದ್ದಾರೆ. ಸಿನಿಮಾ ವಿತರಣೆಯಲ್ಲಿ ಹೆಸರು ಮಾಡಿರುವ KRG ಸ್ಟುಡಿಯೋ ಸಂಸ್ಥೆ ವಿಭಿನ್ನ ಸಿನಿಮಾಗಳ ನಿರ್ಮಾಣಕ್ಕೆ ಕೈ ಹಾಕ್ತಿದೆ. ಇನ್ನು ಹೆಸರಿಡದ ಹೊಸ ಸಿನಿಮಾ ಮೂಲಕ ರೀಲಾಂಚ್ ಆಗಲು ರಾಮ್ಕುಮಾರ್ ಪುತ್ರ ಸಿದ್ಧರಾಗಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲೇ ಸಿನಿಮಾ ಘೋಷಣೆಯಾಗಿದೆ. ಹೌದು, ಈಗ ಕನ್ನಡ ಚಿತ್ರರಂಗದಲ್ಲೀಗ ಅಣ್ಣವರ ಮೊಮ್ಮಕ್ಕಳ ಕಾರವಾರು ಶುರುವಾಗಿದೆ. ಧೀರನ್ ರಾಮ್ಕುಮಾರ್ ಎನ್ನುವ ತಮ್ಮ ಹೆಸರನ್ನ ಧೀರನ್ ರಾಜ್ಕುಮಾರ್ ಎಂದು ಬದಲಿಸಿಕೊಂಡಿದ್ದಾರೆ. ಅಂದ್ರೆ ತಂದೆ ಹೆಸರಿನ ಬದಲಿಗೆ ತಾತನ ಹೆಸರಿನೊಟ್ಟಿಗೆ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಈಗಾಗಲೇ ಶಿವ 143 ಚಿತ್ರದಲ್ಲಿ ಪ್ರೇಕ್ಷಕರ ಮುಂದೆ ಬಂದಿದ್ರು, ಮತ್ತೊಮ್ಮೆ ಹೊಸ ಸಿನಿಮಾ ಮೂಲಕ ಹೊಸ ಜರ್ನಿ ಎಂದಿದ್ದಾರೆ. ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾಜ್ ಚಿತ್ರವನ್ನ ನಿರ್ಮಾಣ ಮಾಡಲಿದ್ದಾರೆ. ನಿರ್ದೇಶಕರು, ನಾಯಕಿ ಇನ್ನುಳಿದ ಮಾಹಿತಿಯನ್ನ ಶೀಘ್ರದಲ್ಲೇ ಹಂಚಿಕೊಳ್ಳುವುದಾಗಿ ಚಿತ್ರತಂಡ ಹೇಳಿದೆ. ಹೆಸರು ಬದಲಿಸಿಕೊಂಡಿರುವ ಧೀರನ್ ರಾಜ್ಕುಮಾರ್ ಹೊಸ ಸಿನಿಮಾದಲ್ಲಿ ಯಶಸ್ಸು ಕಾಣ್ತಾರ? ಹೆಸರು ಬದಲಿಸಿಕೊಂಡಿರೋದು ಅವರ ಲಕ್ ಬದಲಿಸತ್ತಾ ಅಂತ ಹೇಳಿ ಕಾದು ನೋಡ್ಬೇಕಿದೆ. ಚಂದನವನಕ್ಕೆ ಬಹುದೊಡ್ಡ ತಿರುವು ನೀಡಿದ ಮತ್ತೊಂದು ಸಿನಿಮಾ ಅಂದ್ರೆ 2022ರಲ್ಲಿ ತೆರೆ ಕಂಡ ಕಾಂತಾರ ಚಿತ್ರ. ಈ ಚಿತ್ರದ ಪ್ರೀಕ್ವೆಲ್ ಚಿತ್ರೀಕರಣವು ಇದೇ ವಾರ ಪೂರ್ಣ ಪ್ರಮಾಣದ ಚಿತ್ರೀಕರಣ ಆರಂಭವಾಗಲಿದ್ದು, ಮೊದಲ ಹಂತದ ಚಿತ್ರೀಕರಣ 20 ದಿನಗಳ ಕಾಲ ನಡೆಯಲಿದೆ. ನಿರ್ಮಾಣ ತಂಡ ತಾತ್ಕಾಲಿಕವಾಗಿ ಕುಂದಾಪುರದಲ್ಲಿ ಬಿಡಾರ ಹೂಡಿದೆ. ಕಾಂತಾರ ಅಧ್ಯಾಯ 1 ಚಿತ್ರ ಕಾಂತಾರದ ಮುಂದುವರೆದ ಭಾಗ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಆಗಿ ಕುಂದಾಪುರದಲ್ಲಿ ಬೃಹತ್ ಕಸ್ಟಮ್ ನಿರ್ಮಿತ ಅತಿ ದೊಡ್ಡ ಅತ್ಯಾಧುನಿಕ ಸೆಟ್ ನಿರ್ಮಾಣ ಮಾಡಿದೆ ಹೊಂಬಾಳೆ ಫಿಲ್ಮ್ಸ್. ಇದು ರಾಮೋಜಿ ಫಿಲ್ಮ್ ಸಿಟಿಯ ನಂತರದ ಅತಿ ದೊಡ್ಡ ಸೆಟ್ಗಳಲ್ಲಿ ಒಂದಾಗಿದೆ. ಈ ದೊಡ್ಡ ಒಳಾಂಗಣ ಸೆಟ್ ಹವಾ ನಿಯಂತ್ರಣ, ಡಬ್ಬಿಂಗ್ ಸ್ಟುಡಿಯೋ ಮತ್ತು ಎಡಿಟಿಂಗ್ ಸೂಟ್ ಅನ್ನ ಕೂಡ ಒಳಗೊಂಡು ತಂತ್ರಜ್ಞಾನವಾಗಿ ಅದ್ಭುತವಾಗಿದೆ. ಚಿತ್ರ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲವೂ ಇಲ್ಲಿ ಲಭ್ಯವಾಗ್ತಾ ಇದೆ. ಪ್ರಸ್ತುತ 600 ಬಡಗಿಗಳನ್ನ ಮತ್ತು ಮುಂಬೈ, ಬೆಂಗಳೂರು ಹಾಗೂ ಹೈದರಾಬಾದ್ನ ತಂತ್ರಜ್ಞರು ಕುಂದಾಪುರಕ್ಕೆ ಸ್ಥಳಾಂತರಗೊಂಡ ಸ್ಟಂಟ್ ಮಾಸ್ಟರ್ಗಳನ್ನ ಸಜ್ಜುಗೊಳಿಸಲಾಗ್ತಾ ಇದೆ. ನಟರು ಕಲರಿ ಪಯಟ್ಟು ಮತ್ತು ಕುದುರೆ ಸವಾರಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. ಎಲ್ಲಾ ದೃಶ್ಯಗಳನ್ನ ಸೂಕ್ಷ್ಮವಾಗಿ ಅಭ್ಯಾಸ ಮಾಡುವಾಗ ಎಲ್ಲವೂ ಒಂದೇ ಸೂರಿನಡಿ ಅನುಕೂಲಕರವಾಗಿ ನಡೆಯುತ್ತೆ. ಕಾಂತಾರ ಅಧ್ಯಾಯ 1ರ ಕಲಾತ್ಮಕ ಅತ್ಯಗತ್ಯಗಳನ್ನ ಪೂರೈಸುವುದರ ಹೊರತಾಗಿ ಪ್ರೊಡಕ್ಷನ್ ಹೌಸ್ ಮೂಲ ಸೌಕರ್ಯಗಳ ಮೇಲೆ ಗಮನ ಹರಿಸ್ತಾ ಇದೆ. ಈ ಸೆಟ್ ಸೌಲಭ್ಯವು ಶಾಶ್ವತ ನೆಲೆಯಾಗಿ ಭವಿಷ್ಯದ ಯೋಜನೆಗಳಿಗೆ ಬಳಸಿಕೊಳ್ಳಲು ಚಿತ್ರತಂಡ ನೋಡ್ತಾ ಇದೆ. ಇತರ ಸಿನಿಮಾಗಳ ನಿರ್ಮಾಣಕ್ಕೆ ಮನೆಗಳಿಗೆ ಮುಂದಿನ ದಿನಗಳಲ್ಲಿ ಬಾಡಿಗೆಗೆ ಸಹ ಲಭ್ಯವಿರುತ್ತೆ. ಕರ್ನಾಟಕದ ಕರಾವಳಿ ಪ್ರದೇಶವು ಚಲನಚಿತ್ರ ನಿರ್ಮಾಪಕರ ಹಾಟ್ಸ್ಪಾಟ್ ಆಗಿ ಹೊರಹೊಮ್ಮಿದೆ. ಅದರ ರಮಣೀಯ ಸೌಂದರ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಚಿತ್ರಗಳನ್ನ ಚಿತ್ರೀಕರಿಸಲಾಗ್ತಾ ಇದೆ. ಇಲ್ಲಿನ ಮೂಲ ಸೌಕರ್ಯ ಮತ್ತು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶಗಳನ್ನ ಉತ್ತೇಜಿಸುವ ಮೂಲಕ ಅದರ ಬೆಳವಣಿಗೆಗೆ ಕೊಡುಗೆ ನೀಡುವ ಗುರಿಯನ್ನ ಹೊಂದಿದೆ. ವಿಜಯ್ ಕಿರಗಂದೂರು ನೇತೃತ್ವದ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಚೆಲುವೇಗೌಡ ಮತ್ತು ಅವರ ತಂಡದೊಂದಿಗೆ ದೊಡ್ಡ ಮಟ್ಟದಲ್ಲಿ ತೆರೆದುಕೊಳ್ಳಲು ಸಿದ್ಧವಾಗಿದೆ. ಹೊರಾಂಗಣ ದೃಶ್ಯಗಳನ್ನ ಕಾಡಿನಲ್ಲಿ ಚಿತ್ರೀಕರಿಸಲಾಗಿದ್ರೂ ಸಹ ಕುಂದಾಪುರದ ಸುಂದರವಾದ ಕರಾವಳಿಯ ಸನ್ನಿವೇಶದಲ್ಲಿ ಒಳಾಂಗಣ ದೃಶ್ಯಗಳನ್ನ ಚಿತ್ರೀಕರಿಸಲಾಗ್ತಾ ಇದೆ. ಕಾಂತಾರ ಅಧ್ಯಾಯ 1ಕ್ಕೆ ನಿರ್ದೇಶಕ ಮತ್ತು ನಾಯಕ ನಟ ರಿಷಬ್ ಶೆಟ್ಟಿ ಸ್ಕ್ರಿಪ್ಟ್ ಬರೆದಿದ್ದಾರೆ. ಬರಹಗಾರರಾದ ಅನಿರುದ್ಧ್ ಮಹೇಶ್ ಮತ್ತು ಶನಿಲ್ ಗುರು ಸ್ಕ್ರಿಪ್ಟ್ಗೆ ಕೊಡುಗೆಯನ್ನ ನೀಡಿದ್ದಾರೆ. ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಲಿದ್ದು, ಅರವಿಂದ್ ಕಶ್ಯಪ್ ಅವರ ಛಾಯಾಗ್ರಹಣವಿದೆ. ಮೂಲ ಕಾಂತಾರದ ಕೆಲವು ನಟರು ಮುಂದುವರೆದ ಭಾಗದಲ್ಲಿ ಕೂಡ ಇರಲಿದ್ದು, ಪೂರ್ಣ ಪಾತ್ರವರ್ಗವನ್ನ ಇನ್ನು ಅಧಿಕೃತವಾಗಿ ತಂಡ ಘೋಷಿಸಬೇಕಾಗಿದೆ. ಸಿನಿಮಾ ಪ್ರಮೋಷನ್ಗೆ ಬೇರೆ ಬೇರೆ ತರಹದ ಗಿಮಿಕ್ ಗಳನ್ನ ಸಿನಿಮಾ ತಂಡ ಮಾಡ್ತಾಲೇ ಇರುತ್ತೆ. ಅದೇ ರೀತಿ ಈಗ ರಾಮನ ಅವತಾರ ಸಿನಿಮಾ ಪ್ರಮೋಷನ್ ವೇಳೆ ಹೀರೋ ರಿಷಿ ಕಿಚ್ಚನ ಕಾಲಿಗೆ ಬಿದ್ದಿದ್ದಾರೆ. ಇದು ಒಂಥರ ಫನ್ನಿ ಆಗಿದೆ. ಈ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸದ್ಯ ಚೆನ್ನೈನಲ್ಲಿದ್ದಾರೆ. ತಮ್ಮ ಮ್ಯಾಚ್ ಚಿತ್ರದ ಶೂಟಿಂಗ್ ಅಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ. ಆದ್ರೆ ಬಿಡುವಿನ ವೇಳೆ ಬೆಂಗಳೂರಿನಿಂದ ಬರೋ ಎಲ್ಲಾ ಕಲಾವಿದರು, ಸ್ನೇಹಿತರು ಮತ್ತು ನಿರ್ಮಾಪಕರನ್ನ ಕೂಡ ಕಿಚ್ಚ ಸುದೀಪ್ ಮೀಟ್ ಆಗ್ತಿದ್ದಾರೆ. ಹಾಗೆ ರಾಮನ ಅವತಾರ ಚಿತ್ರದ ನಾಯಕ ರಿಷಿ ಕೂಡ ಕಿಚ್ಚನನ್ನ ಭೇಟಿಯಾಗಿದ್ದಾರೆ. ಮಾತಲ್ಲೇ ಒಂದು ಬೈಟ್ ಕೂಡ ಕೇಳಿದ್ದಾರೆ. ಆ ಬೈಟ್ ಯಾಕೆ ಗೊತ್ತೇ? ಸಿನಿಮಾ ಪ್ರಮೋಷನ್ಗೆ ಅನ್ನೋದು ಆರಂಭದಲ್ಲೇ ತಿಳಿಯುತ್ತೆ. ಆದ್ರೆ ಈ ಬೈಟ್ ಬೇರೆ ರೀತಿಯಲ್ಲಿಯೇ ಇದೆ. ಫನ್ ಜೊತೆಗೆ ಸೀರಿಯಸ್ ವಿಷಯ ಕೂಡ ಇದೆ.
ರಾಮನ ಅವತಾರ ಸಿನಿಮಾದ ನಾಯಕ ನಟ ರಿಷಿ ತಮ್ಮ ಚಿತ್ರವನ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ. ಈ ಪ್ರಮೋಷನ್ ವಿಶೇಷ ಕಾನ್ಸೆಪ್ಟ್ ಗಳನ್ನ ಕೂಡ ಒಳಗೊಂಡಿದೆ. ಆ ಸಾಲಿನಲ್ಲಿ ಕಿಚ್ಚನ ಜೊತೆಗಿನ ಪ್ರಮೋಷನ್ ವಿಡಿಯೋ ಕೂಡ ಮಜವಾಗಿದೆ. ಸಿನಿಮಾದ ಪ್ರಚಾರವೂ ಆಯ್ತು, ಜೊತೆಗೆ ಸಿನಿಮಾ ಪ್ರಮೋಷನ್ ಗಾಗಿ ಏನೆಲ್ಲ ಮಾಡಲಾಗತ್ತೆ ಅನ್ನೋದನ್ನ ಕೂಡ ಇಲ್ಲಿ ತೋರಲಾಗಿದೆ. ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಪ್ರಚಾರಕ್ಕೆ ಏನೇನೋ ಐಡಿಯಾಗಳು ಮಾಡಲಾಗತ್ತೆ. ಸಿನಿಮಾದ ಟೀಸರ್ ಇಲ್ವೇ ಟ್ರೇಲರ್ ನೋಡಿದ್ಮೇಲೆ ಸ್ಟಾರ್ ಗಳಿಂದ ತಮಗೆ ಹೇಗ್ ಬೇಕೋ ಹಾಗೆ ಹೇಳಿಸೋ ಇಲ್ವೋ ಬೈಟ್ ಅನ್ನ ತೆಗೆದುಕೊಳ್ಳುವಂತಹ ಪರಿಪಾಠ ಈಗ ಚಾಲ್ತಿಯಲ್ಲಿದೆ. ಹಾಗಾಗಿಯೇ ರಿಷಿ ಇಲ್ಲಿ ಅದನ್ನ ವಿಡಂಬನೆ ಮಾಡಿದಂತಾನೆ ಕಾಣಿಸ್ತಾ ಇದೆ. ಹಾಗೆ ರಾಮನ ಅವತಾರ ಚಿತ್ರದ ಪ್ರಮೋಷನಲ್ ಕಾಮಿಡಿ ವಿಡಿಯೋದಲ್ಲಿ ಸುದೀಪ್ ಸಖತ್ ತಮಾಷೆ ಮಾಡಿದ್ದಾರೆ. ರಿಷಿ ಹೇಳೋ ಮಾತುಗಳಿಗೆ ಕೌಂಟರ್ ಕೊಟ್ಟು ಮಸ್ತ್ ತಮಾಷೆ ಮಾಡಿದ್ದಾರೆ. ಹೀಗೆ ತಮಾಷೆಯಲ್ಲಿಯೇ ರಾಮನ ಅವತಾರ ಚಿತ್ರದ ರಿಲೀಸ್ ಡೇಟ್ ಅನ್ನ ಕೂಡ ಹೇಳಲಾಗಿದೆ. ಈ ತಮಾಷೆಯಲ್ಲಿಯೇ ಕಿಚ್ಚನ ಕಾಲು ಬೀಳೋ ಸೀನ್ ಕೂಡ ಇದೆ. ಮಾತು ತಮಾಷೆಗಾಗಿಯೇ ಇದ್ರು ರಿಷಿ ಇಲ್ಲಿ ಕಿಚ್ಚನ ಕಾಲು ಬಿದ್ದು ನಮಸ್ಕರಿಸಿದ್ದಾರೆ. ಆದ್ರೆ ಇದು ಇಲ್ಲಿ ಅಷ್ಟೇನು ಸೀರಿಯಸ್ ಅನ್ಸೋದಿಲ್ಲ. ಹೀಗೆ ಬಂದು ಹಾಗೆ ಈ ಸೀನ್ ಹೋಗ್ಬಿಡುತ್ತೆ. ರಾಮನ ಅವತಾರ ಸಿನಿಮಾ ಮೇ 10ರಂದು ರಿಲೀಸ್ ಆಗ್ತಾ ಇದೆ. ಈ ಒಂದು ವಿಷಯವನ್ನ ಹೇಳುವ ಕಿಚ್ಚ ಸುದೀಪ್ ಕೊನೆಯಲ್ಲಿ ಈ ಚಿತ್ರವನ್ನ ನಾನು ನೋಡ್ತೇನೆ, ನೀವು ನೋಡಿ ಅಂತಾಲೂ ಕೇಳ್ಕೊಳ್ತಾರೆ. ಒಟ್ಟಾರೆ ಸುದೀಪ್ ಹೀಗೆ ರಾಮನ ಅವತಾರ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತಾಲೂ ಹೇಳಬಹುದು. ಮನೆ ಮನೆಯಲ್ಲೂ ದಿನಾವೂ ಡ್ರಾಮಾ ನಡೀತಾನೆ ಇರುತ್ತೆ. ಹಾಗೇನೆ ಬೆಳ್ಳಿ ತೆರೆಯಲು ಹೊಸ ಫ್ಯಾಮಿಲಿ ಡ್ರಾಮಾ ನಿಮ್ಮ ಮುಂದೆ ಬರೋಕೆ ಸಜ್ಜಾಗ್ತಾ ಇದೆ. ಎಸ್, ಸ್ಯಾಂಡಲ್ವುಡ್ ನಲ್ಲಿ ಹೊಸ ಡ್ರಾಮಾ ಶುರುವಾಗಿದೆ. ಇದು ಫ್ಯಾಮಿಲಿ ಡ್ರಾಮಾ ಅನ್ನೋದು ಅಷ್ಟೇ ವಿಶೇಷ. ಆದ್ರೆ ಇಲ್ಲಿ ಡಾರ್ಕ್ ಕಾಮಿಡಿ ಇದೆ. ಟ್ರೇಲರ್ ನೋಡಿದವರಿಗೆ ಹೊಸ ಅನುಭವ ಕೂಡ ಆಗುತ್ತೆ. ಇಲ್ಲಿ ನೀವು ಹೊಸ ಕಲಾವಿದರ ದಂಡನ್ನೇ ನೋಡಬಹುದಾಗಿದೆ. ಫ್ಯಾಮಿಲಿ ಒಂದು ಮರ್ಡರ್ ಮಾಡೋ ಕಥೆ ಇದಾಗಿದೆ. ರಿಷಬ್ ಶೆಟ್ಟಿ ಅವರ ಗರಡಿಯಲ್ಲಿ ಪಳಗಿದ ಆಕಾಶ್ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾ ನೋಡ್ಲೇಬೇಕು ಅನ್ನುವ ಕಾನ್ಫಿಡೆನ್ಸ್ ನೋಡ್ತಾ ಇರೋದು ಈ ಸಿನಿಮಾದ ಟ್ರೇಲರ್. ಇಲ್ಲಿ ಬರೋ ಪಾತ್ರಗಳೆಲ್ಲ ರೆಟ್ರೋ ಫೀಲ್ ಅಲ್ಲಿಯೇ ಇವೆ. ಆದ್ರೆ ಇಡೀ ಸಿನಿಮಾ ಈ ಕಾಲಘಟ್ಟದಲ್ಲಿಯೇ ಸಾಗುತ್ತೆ. ಫ್ಯಾಮಿಲಿ ಡ್ರಾಮಾ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇರೋ ಹಾಗೆ ಕಾಣಿಸ್ತಿದೆ. ಒಂದು ಮುಗ್ಧ ಕುಟುಂಬ ಮರ್ಡರ್ ಮಾಡೋದೇ ಈ ಚಿತ್ರದ ಒಟ್ಟು ಕಥೆಯಾಗಿದೆ. ಆದ್ರೆ ಕೊಲೆ ಮಾಡಿದ್ಮೇಲೆ ಆಗೋ ಸಂಕಷ್ಟಗಳು ಚಿತ್ರದ ಇತರ ಓಟವೇ ಇದೆ. ಅಂತಹ ಈ ಒಂದು ಇಡೀ ಚಿತ್ರವನ್ನ ರೆಟ್ರೋ ಫೀಲ್ ಅಲ್ಲಿಯೇ ತೆಗೆಯಲಾಗಿದೆ. ಒಂದು ರೆಟ್ರೋ ಸಿನಿಮಾ ನೋಡಿದ ಅನುಭವ ಟ್ರೇಲರ್ ನೋಡಿದಾಗ್ಲೇ ಬರುತ್ತೆ. ಫ್ಯಾಮಿಲಿ ಡ್ರಾಮಾ ಚಿತ್ರದ ಪೋಸ್ಟರ್ ವಿಶೇಷವಾಗಿಯೇ ಇದೆ. ಕಾಮಿಕ್ ಪುಸ್ತಕದ ಕ್ಯಾರೆಕ್ಟರ್ ಗಳನ್ನ ನೋಡಿದಂತಹ ಅನುಭವ ಸಿಗುತ್ತೆ. ಫಿಲಿಪೈನ್ಸ್ ನ ಕ್ರಿಯೇಟಿವ್ ಡಿಸೈನರ್ ಈ ಪೋಸ್ಟರ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇದರ ಬೆನ್ನಲ್ಲಿಯೇ ಹಾಡುಗಳ ವಿಚಾರಕ್ಕೆ ಬಂದ್ರೆ ಸಿನಿಮಾದ ಎಲ್ಲಾ ಹಾಡುಗಳು ರೆಟ್ರೋ ಶೈಲಿಯಲ್ಲಿಯೇ ಇವೆ. ಚೇತನ್ ಅಮಯ್ಯ ಈ ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಫ್ಯಾಮಿಲಿ ಡ್ರಾಮಾ ಸಿನಿಮಾದ ಟ್ರೇಲರ್ ಸದ್ಯ ರಿಲೀಸ್ ಆಗಿದೆ. ಇದರ ಜೊತೆಗೆ ಪೋಸ್ಟರ್ಗಳು ಹೊರ ಬಂದಿವೆ. ಇದೇ ವರ್ಷ ಜುಲೈ ತಿಂಗಳ 12ರಂದು ಸಿನಿಮಾ ರಿಲೀಸ್ ಪ್ಲಾನ್ ಆಗಿದೆ. ಇನ್ನುಳಿದಂತೆ ಸದ್ಯ ಸಿನಿಮಾದ ಟ್ರೇಲರ್ ಹೊಸ ಭರವಸೆ ಮೂಡಿಸ್ತಾ ಇದೆ ಅಂತಾಲೇ ಹೇಳ್ಬಹುದು. ಫ್ಯಾಮಿಲಿ ಡ್ರಾಮಾ ಚಿತ್ರದಲ್ಲಿ ಆಚಾರ್ ಅಂಡ್ ಕೋ ಚಿತ್ರದ ಡೈರೆಕ್ಟರ್ ಸಿಂಧು ಶ್ರೀನಿವಾಸ್ ಮೂರ್ತಿ ಇದ್ದಾರೆ. ಡೇರ್ ಡೆವಿಲ್ ಮುಸ್ತಫಾ ಚಿತ್ರದಲ್ಲಿ ನಟಿಸಿರೋ ಅಭಯ್ ಇದ್ದಾರೆ. ಇದೇ ಚಿತ್ರದಲ್ಲಿ ಮುಸ್ಲಿಂ ಪಾತ್ರ ಮಾಡಿರೋ ಪೂರ್ಣ ಮೈಸೂರ್ ಕೂಡ ಅಭಿನಯಿಸಿದ್ದಾರೆ. ಅನನ್ಯ ಅಮರ್ ಕೂಡ ನಟಿಸಿದ್ದಾರೆ. ನಿಮ್ಮನೆಯ ಫ್ಯಾಮಿಲಿ ಡ್ರಾಮಾ ನೋಡಿ ಸಾಕಾಗಿದ್ರೆ ಬೆಳ್ಳಿ ತೆರೆ ಮೇಲೆ ಜುಲೈ 12ಕ್ಕೆ ಫ್ಯಾಮಿಲಿ ಡ್ರಾಮಾ ನೋಡೋಕೆ ರೆಡಿ ಇರಿ. ನಟ ಧನ್ವೀರ್ ಸದ್ಯ ತಮ್ಮ ಮುಂಬರುವ ಚಿತ್ರ ಹಯಗ್ರೀವದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಚಿತ್ರದ ಮೂಲಕ ರಘುಕುಮಾರ್ ಮೊದಲ ಬಾರಿಗೆ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಪಡಿತಾ ಇದ್ದು, ಈಗ ನಿರ್ಮಾಣ ಹಂತದಲ್ಲಿರುವ ಈ ಚಿತ್ರದಲ್ಲಿ ಸಂಜನಾ ಆನಂದ್ ನಾಯಕಿಯಾಗಿದ್ದಾರೆ. ಪ್ರಮುಖ ನಟರನ್ನ ಹೊರತುಪಡಿಸಿ ಚಿತ್ರದ ಉಳಿದ ಪಾತ್ರವರ್ಗದ ಕುರಿತು ಸೀಕ್ರೆಟ್ ಮೇಂಟೈನ್ ಮಾಡಲಾಗಿದ್ದು, ಇದೀಗ ನಟ ಸುನಿಲ್ ರಾವ್ ಚಿತ್ರತಂಡ ಸೇರಿದ್ದಾರೆ ಮತ್ತು ಮಹತ್ವದ ಪಾತ್ರವನ್ನ ನಿರ್ವಹಿಸಲಿದ್ದಾರೆ. ಅವರು ಈಗಾಗಲೇ ಚಿತ್ರದಲ್ಲಿ ತಮ್ಮ ಕೆಲವು ಭಾಗಗಳನ್ನ ಕೂಡ ಚಿತ್ರೀಕರಿಸಿದ್ದಾರೆ. ಚಿತ್ರತಂಡದ ಪ್ರಕಾರ ಹಯಗ್ರೀವ ಪ್ರಾಚೀನ ಕಥೆಗಳು ಮತ್ತು ಸಮಕಾಲೀನ ಅಂಶಗಳ ಮಿಶ್ರಣವಾಗಿದೆ. ರೊಮ್ಯಾಂಟಿಕ್ ಅಂಶಗಳೊಂದಿಗೆ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಇದಾಗಿದೆ. ಚಿತ್ರವು ಪ್ರೇಕ್ಷಕರನ್ನ 40 ವರ್ಷಗಳ ಭವಿಷ್ಯ ಕಾಲಕ್ಕೆ ಕರೆದೊಯ್ಯುತ್ತೆ ಮತ್ತು ಕ್ರೈಮ್ ಅಂಶಗಳನ್ನ ಅನ್ವೇಷಿಸುತ್ತದೆ ಅಂತ ನಿರ್ದೇಶಕರು ಹೇಳಿದ್ದಾರೆ. ಈ ಹಿಂದೆ ಲೈಫ್ ಜೊತೆ ಒಂದು ಸೆಲ್ಫಿಯಲ್ಲಿ ಕೆಲಸ ಮಾಡಿದ್ದ ವಿತರಕ ಮಂಜುನಾಥ್ ತಮ್ಮ ಕೆವಿಸಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಹಯಗ್ರೀವ ಚಿತ್ರ ನಿರ್ಮಿಸುತ್ತಿದ್ದಾರೆ. ಚಿತ್ರದಲ್ಲಿ ರವಿಶಂಕರ್, ರಂಗಾಯಣ ರಘು, ಸಾಧು ಕೋಕಿಲ, ತಾರಾ ಮತ್ತು ಶ್ರುತಿ ಸಹ ಕಾಣಿಸಿಕೊಂಡಿದ್ದಾರೆ. ಹಯಗ್ರೀವ ಚಿತ್ರಕ್ಕೆ ಜೂಡಾ ಸ್ಯಾಂಡಿ ಅವರ ಸಂಗೀತ ಸಂಯೋಜನೆ ಮತ್ತು ಕಾರ್ತಿಕ್ ಎಸ್ ಅವರ ಛಾಯಾಗ್ರಹಣವಿದೆ. ಚಂದನವನದ ಬೆಳಗ್ಗೆ ಶ್ರೀಲೀಲಾ ಈಗ ಕಾಲಿವುಡ್ ನಲ್ಲಿ ಕಮಾಲ್ ಮಾಡ್ತಾ ಇದ್ದು, ನಟನೆಯೊಂದಿಗೆ ಡಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ಎಲ್ಲರನ್ನ ಹುಚ್ಚೆದ್ದು ಕುಣಿಸುವಂತೆ ಮಾಡಿದ್ದಾರೆ. ಇದೀಗ ನಟಿ ಶ್ರೀಲೀಲಾ ತೆಲುಗು ಸಿನಿಮಾದ ಐಟಂ ಸಾಂಗ್ ಒಂದಕ್ಕೆ ಸ್ಟೆಪ್ ಹಾಕಲಿದ್ದಾರೆ ಎನ್ನುವ ವಿಚಾರದಲ್ಲಿ ಟ್ರೆಂಡಿಂಗ್ ನಲ್ಲಿದ್ದಾರೆ.
ಹೌದು, ಕನ್ನಡದ ಕಿಸ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಶ್ರೀಲೀಲಾ ಸದ್ಯ ತೆಲುಗು ಚಿತ್ರರಂಗದಲ್ಲಿ ಭಾರಿ ಡಿಮ್ಯಾಂಡ್ ನಲ್ಲಿದ್ದಾರೆ. ನಟರಾದ ಮಹೇಶ್ ಬಾಬು, ರವಿ ತೇಜ, ರಾಮ್ ಪೋತಿನೇನಿ, ನಂದಮೂರಿ ಬಾಲಕೃಷ್ಣ, ನಿತಿನ್, ಪವನ್ ಕಲ್ಯಾಣ್ ಸೇರಿದಂತೆ ಅನೇಕ ಸ್ಟಾರ್ ನಟರ ಜೊತೆ ಶ್ರೀಲೀಲಾ ಈಗಾಗಲೇ ತೆರೆ ಹಂಚಿಕೊಂಡು ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಇವರ ಬಬ್ಲಿ ನಟನೆ, ಕ್ಯೂಟ್ ಸ್ಮೈಲ್ಗೆ ಸಿನಿ ಪ್ರಿಯರು ಫಿದಾ ಆಗಿದ್ದಾರೆ. ಇದೀಗ ಸ್ಟಾರ್ ನಟಿಯರಿಗೆ ಸೆಡ್ಡು ಹೊಡಿತಾ ಮಿಂಚ್ತಾ ಇರುವ ಶ್ರೀಲೀಲಾ ಕೆರಿಯರ್ ಉತ್ತುಂಗದಲ್ಲಿರುವಾಗಲೇ ಸಾಹಸ ಮಾಡಲು ಹೊರಟಿದ್ದಾರೆ. ಈಚೆಗೆ ಮಹೇಶ್ ಬಾಬು ಅಭಿನಯದ ಗುಂಟೂರು ಕಾರಂ ಸಿನಿಮಾದಲ್ಲಿ ನಟಿಸಿದ್ದ ಶ್ರೀಲೀಲಾ ತಮ್ಮ ಡಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ಎಲ್ಲರನ್ನ ಹುಚ್ಚೆದ್ದು ಕುಣಿಸುವಂತೆ ಮಾಡಿದ್ದಾರೆ. ಶ್ರೀಲೀಲಾ ಡಾನ್ಸ್ಗೆ ಸ್ಟಾರ್ ನಟರೇ ಫಿದಾ ಆಗಿದ್ದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಶ್ರೀಲೀಲಾ ಐಟಂ ಸಾಂಗ್ ಹಾಡಿಗೆ ಸ್ಟೆಪ್ ಹಾಕಲಿದ್ದಾರೆ. ಕಾಲಿವುಡ್ ಹೀರೋ ವಿಜಯ್ ದಳಪತಿ ಅವರ ಸಿನಿಮಾದಲ್ಲಿ ಐಟಂ ಸಾಂಗ್ಗೆ ಶ್ರೀಲೀಲಾ ಅವರು ಹೆಜ್ಜೆ ಹಾಕಿದ್ದಾರೆ ಎಂಬ ಸುದ್ದಿದೆ. ಇದೆಷ್ಟರ ಮಟ್ಟಿಗೆ ಸತ್ಯ ಎಂಬುದು ಇನ್ನಷ್ಟೇ ತಿಳಿಬೇಕಾಗಿದೆ. ಬಾಲಿವುಡ್ ಫೇಮ್ ಆಕ್ಟ್ರೆಸ್ ಶಿಲ್ಪಾ ಶೆಟ್ಟಿ ಕರಾವಳಿಯ ದೈವ ಕೋಲದಲ್ಲಿ ಭಾಗಿಯಾಗಿದ್ದಾರೆ. ಇದನ್ನ ಕಂಡ ಶಿಲ್ಪಾ ಶೆಟ್ಟಿ ಸರಳತೆಗೆ ಕರಾವಳಿಗರು ಫಿದಾ ಆಗಿದ್ದಾರೆ. ಕುಡ್ಲಾದ ಬೆಡಗಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಅವರು ಮುಂಬೈನಲ್ಲಿ ತಮ್ಮ ಬದುಕನ್ನ ಕಟ್ಟಿದ್ರು. ತಾನು ಬೆಳೆದು ಬಂದ ಹಾದಿಯನ್ನ ಮರ್ತಿಲ್ಲ. ನಾನು ತುಳುನಾಡಿನ ಹೆಣ್ಣು ಎಂದು ಹೆಮ್ಮೆಯಿಂದ ಹೇಳುವ ಶಿಲ್ಪಾ ಶೆಟ್ಟಿ ಅವರು ತಮ್ಮ ಮನೆತನದ ದೈವವಾದ ದಕ್ಷಿಣ ಕನ್ನಡ ಜಿಲ್ಲೆ ಸೂರತ್ಕಲ್ ತಾಲೂಕಿನ ದೇಲಂತಬೆಟ್ಟು ಶಿಬರೂರು ಕೊಡಮಣಿಯತ್ತಾಯ ಕ್ಷೇತ್ರದಲ್ಲಿ ನಡೀತಾ ಇರುವ ಬ್ರಹ್ಮ ಕುಂಭಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲ ಸೇವೆ, ಜಾತ್ರಾ ಮಹೋತ್ಸವಕ್ಕೆ ಕುಟುಂಬ ಮತ್ತು ತಾಯಿ ಜೊತೆ ದೇವರ ಕಾರ್ಯದಲ್ಲಿ ಭಾಗಿಯಾದರು. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡು ರೀಲ್ ಹಂಚಿಕೊಂಡ ಶಿಲ್ಪಾ ಶೆಟ್ಟಿ ಅವರು, ನಾನು ತುಳುನಾಡಿನ ಪೊನ್ನು ಅಂದ್ರೆ ಹೆಣ್ಣು, ನಾನು ಬೆಳೆದು ಬಂದ ದಾರಿ, ನನ್ನ ಮಕ್ಕಳಿಗೆ ನನ್ನ ಸಾಂಸ್ಕೃತಿಕ ಪರಂಪರೆಯನ್ನ ಪರಿಚಯಿಸುವುದು, ಮಂಗಳೂರಿನ ನಾಗಮಂಡಲ ಮತ್ತು ಸಾಂಪ್ರದಾಯಿಕ ಕೊಡಮಂತಯ್ಯ ದೈವಕೋಲದಲ್ಲಿ ಪಾಲ್ಗೊಂಡಿರೋದು. ನನ್ನ ಮಕ್ಕಳು ವಿಸ್ಮಯಗೊಂಡ್ರು ಮತ್ತು ನಾನು ಅದನ್ನ ಎಷ್ಟು ಬಾರಿ ನೋಡಿದ್ರು ಅಂತಹ ಭಕ್ತಿಯಿಂದ ಅನುಸರಿಸುವ ಶಕ್ತಿ ಮತ್ತು ನಂಬಿಕೆಯನ್ನ ನೋಡಲು ಅದು ಯಾವಾಗಲೂ ನನ್ನನ್ನ ಆಕರ್ಷಿಸುತ್ತದೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಶಿಲ್ಪಾ ಶೆಟ್ಟಿ ಅವರ ಸರಳತೆಗೆ ನೆಟ್ಟಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ, ನೀವು ಬೆಳೆದು ಬಂದ ದಾರಿಯನ್ನ ಮರೆಯದೆ ಮಕ್ಕಳಿಗೂ ಕೂಡ ಕಲಿಸಿದ್ದೀರಿ, ಆ ದೈವ ನಿಮ್ಮನ್ನ ಹಾರೈಸಲಿ ಅಂತ ಬರೆದುಕೊಂಡಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.